ನಮಸ್ತೆ ಮಾದೇವಪ್ಪರೇ 3 ತಿಂಗಳಾಯ್ತು ಹುಷಾರಿಲ್ಲ. ಇಲ್ಲಿಂದ ಇಳಿ ಭಾಗ ಆಗ್ತದ. ಮತ್ತೆ ಇಲ್ಲಿ ಒಳಗಾದ ಗಡ್ಡೆ ಏನಾದ್ರೆ ವರ್ಷಿಗೆ ಕಿರುಗುಳ್ಳಿ ಆಗ್ತದ್ರಿ. ಅವು ಬಾದಾದ ಗಳಿಗೆ ನುಂಗೊಡದ್ರಿ. ಅನ್ನ ಬ್ಯಾರೆ ಚಮಚಿ ಊಟ ಮಾಡ್ತೀನಿ ನೋಡಿ. ಕೈಲಿ ಉಣ್ಣದಲ್ಲ, ಹಾಲು ಅನ್ನ ಸಕ್ಕರೆ ಉಣ್ತೀನಿ. ರೈತರಾಗ ತೋರಿಸಿದ್ರಿ, ಆದ್ರೆ ಅವ್ರೇನು ಈ ಕಡೆ ಬಾರ್ದ್ರೆ ನಾವು ಬರ್ಲಕ್ ಆಗಿರಲಿಲ್ಲ. ಏನು ದೇವ್ರ ಇಟ್ಟಂಗಲ್ಲ ಅಂತ ಸದ್ದು ಬಿಟ್ಟಿನ್ರಿ. ಕರೆ ಮಧ್ಯ ಎಣ್ಣೆ ಹೊಡೆದಿಲ್ಲ, ಬೀಡಿ ಚಾವ್ ಎರಡು ಹೊಡೆದಿಲ್ಲ. ಡಾಕ್ಟರ್ ಸಾಬ್ ನಿನ್ಗೇನು ಹೇಳದಲ್ರಿ, ಇವಾಗಲ್ರಿ ಗಟ್ಟಿ ನಡೆಯಲ್ಲ, ಇಲ್ಲಿ ನಡೆಯಂಗಲ್ಲ, ಇದು ಉರಿತದ. ನಿಮ್ಮ ಆಜುಬಾಜು ಹೇಳಿದಕ್ಕೆ ನಾನು ಮಗ ಮಾಡೇನ್ರಿ. ನಮ್ಮ ಡಾಕ್ಟರ್ದವ್ರು ಕರ್ಸ ಅಂತದಕ್ಕೆ ಬಂದೇನ್ರಿ. ಸೋಮಶೇಖರ್, ನಮಗೆ ನಮ್ಮ ಜಿಲ್ಲೆ ಹಾಸನಲ್ಲಿ ಹಾಸ್ಪಿಟ್ಲಿಗೆ ತೋರ್ಸಕ್ಕೆ ಅಂತ ಹೋದು. ಸ್ವಲ್ಪ ಟ್ರೀಟ್ಮೆಂಟು ಅಷ್ಟು ಇದಾಗಲ್ಲ. ನೀವು ಬೆಂಗಳೂರಿಗೆ ಹೋಗಿ ಅಲ್ಲಿ ಸ್ಟಿಚ್ ಮಾಡಿ ಸ್ವಲ್ಪ ಕಂಡ ತೆಗಿಬೇಕಾಗುತ್ತೆ. ಒಳಗಡೆ ಸ್ವಲ್ಪ ಇದಾಗಿದೆ. ಆವಾಗ ಗೊತ್ತಾಯಿತು ಮೋಷನ್ ಹೋಗಿ ಪ್ರಾಬ್ಲಮ್ ಆಗೋದು. ಹೊಟ್ಟೆ ಈಗ ಊಟ ಮಾಡಿದ್ದೆಲ್ಲ ಸ್ವಲ್ಪ ವರ್ಷ ಹೋಗಲ್ಲ, ಜೀರ್ಣ ಆಗಲ್ಲ ಅಂತ. ಕೊನೆಗೆ ಸಿಟಿ ಸ್ಕ್ಯಾನ್ ಅಂತ ಮಾಡಿ MRI ಸ್ಕ್ಯಾನ್ ಮಾಡಿ ಇನ್ನೂ ಸ್ವಲ್ಪ ಇದೆ, ಆಪ್ರೇಷನ್ ಮಾಡಬೇಕು. ನಾವು ಆಪ್ರೇಷನ್ಗೆ ಎದ್ರಿ ಬೇಡ ಅಂತೇಳಿ ಅದಕ್ಕೆ ನಿಮ್ಮ ಹಾಸ್ಪಿಟ್ಲಿಗೆ ಬಂದಿದ್ವಿ. ನಮ್ಮ ಮಗ ಹೇಳಿದರು, TV ಅಡ್ವರ್ಟೈಸ್ಮೆಂಟ್ ಬಂತು ಕಣಪ್ಪ, ಅದಕ್ಕೆ ನಿಮ್ಮ ಒಂದು ಆಸ್ಪತ್ರೆಗೆ ಫೋನ್ ಮಾಡಿ ತಿಳ್ಕೊಂಡು ಅದಕ್ಕೆ ಬಂದು ಇವತ್ತು